ಓಂ ಗುರುಭ್ಯೋ ನಮಃ. ಓಂ ಐಂ ಕ್ರೀಂ ಚಾಮುಂಡಾಯ ವಿಚ್ಚಹೇ. ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲಲಿಕ್ಕೆ ಕಾರಣಗಳೇನು? ಯಾಕೆ ಲಕ್ಷ್ಮಿ ನಿಲ್ಲೋದಿಲ್ಲ? ಫಸ್ಟ್ ಆಫ್ ಆಲ್ ಅವರಿರ್ತಕ್ಕಂಥ ಮನೆ ವಾಸ್ತು. ಯಾಕಂದರೆ ಆ ವಾಸ್ತು ಅವರಿಗೆ ಕೆಲವೊಬ್ಬರಿಗೆ ಸೂಟ್ ಆಗ್ತಾ ಇರೋದಿಲ್ಲ. ಅವ್ರ ನಾಮ ನಕ್ಷತ್ರದ ಮೇಲೆ, ಅವರಿರ್ತಕ್ಕಂಥ ಒಂದು ಹುಟ್ಟಿದ ಗಳಿಗೆ ಮೇಲೆ, ಅವರು ಕೆಲವೊಬ್ಬರಿಗೆ ಪೂರ್ವ ದೇಶ ಸೂಟ್ ಆಗ್ತದೆ, ಕೆಲವೊಬ್ಬರಿಗೆ ಪಶ್ಚಿಮ ದೇಶ ಸೂಟ್ ಆಗ್ತದೆ, ಕೆಲವೊಬ್ಬರಿಗೆ ಉತ್ತರ ದೇಶ ಸೂಟ್ ಆಗ್ತದೆ, ಕೆಲವೊಬ್ಬರು ದಕ್ಷಿಣ ದೇಶ ಸೂಟ್ ಆಗ್ತದೆ. ಆದರೆ ಈ ಒಂದು ಕೆಲವು ವಿಷಯಗಳಿರೋದ್ರಿಂದ ಕೆಲವೊಬ್ಬರು ಮನೆಯಿಂದನೇ ಅವ್ರ ಜೀವನದಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗ್ತಾರೆ, ಕೆಲವು ಮನೆಯಿಂದನೇ ಅವ್ರ ಜೀವನದಲ್ಲಿ ನಾಶ ಆಗ್ತದೆ. ಅವರ ಮನೆಯಲ್ಲಿ ಲಕ್ಷ್ಮೀ ಸ್ಥಿರವಾಗಿ ನಿಲ್ಲಕ್ಕೆ ಕಾರಣ ಏನಂದರೆ ಅವರಲ್ಲಿ ಆಚಾರ ವಿಚಾರಗಳು ಕೂಡ ಚೆನ್ನಾಗಿರಲ್ಲ. ಅವರು ಮಾಡತಕ್ಕಂಥ ತಪ್ಪಿನಿಂದ ಏನಾಗ್ತದೆ ಅಂದುಕೊಂಡ್ರೆ ಅವರಿಗೆ ದರಿದ್ರತಾ ಅನ್ನೋದು ಚಾಲಾಗಿಬಿಡ್ತದೆ. ಅವರು ಮನೆಯಲ್ಲಿ ಶ್ರೀಮತಿಯವರು ಕೂಡ ಅವರು ಬಹಳ ಒಂದು ನೇಮ ವ್ರತ ಪೂಜಾ ಪುನಸ್ಕಾರ ಈ ಥರ ದೇವರ ಮೇಲೆ ಭಕ್ತಿ ಅನ್ನೋದೇನಿದೆಲ್ಲ ಅವ್ರು ಕಾಯ್ಕೊಂಡು ಹೋಗಬೇಕು. ಯಾಕಂದರೆ ಗೃಹಲಕ್ಷ್ಮಿ ಅಂದರೆ ಹೆಂಗಿರ್ಬೇಕು ಅಂದುಕೊಂಡ್ರೆ ಅವರೊಂದು ಮನೆಯ ಒಂದು ಏನಂತ ಅಂದುಕೊಂಡ್ರೆ ಒಂದು ದೇವಾಲಯ ಥರ ಮಾಡ್ಕೊಂಡು ಹೋಗಬೇಕು. ಆದ ಮನೆಯಲ್ಲಿ ಶುಚಿರ್ಭೂತವಾಗಿರಬೇಕು, ಸ್ವಚ್ಛತೆವಾಗಿರಬೇಕು. ಪ್ರತಿ ಶುಕ್ರವಾರಕ್ಕೊಮ್ಮೆ ಅದರ ಜಪ ತಪ ನೇಮಗಳು ಮಾಡ್ಕೊಂಡಿರಬೇಕು. ಮಹಾಲಕ್ಷ್ಮಿ ನೆಲೆಸಲಿಕ್ಕೆ ಏನು ಮಾಡ್ಬೇಕು ಅಂದುಕೊಂಡ್ರೆ ಕಲ್ಪವೃಕ್ಷ ಕಾಮಧೇನು ಅಂದರೆ ಗೋಮಾತೆಗೆ ಶುಕ್ರವಾರ ಮತ್ತು ಗುರುವಾರ ಸೋಮವಾರ ಈ ಒಂದು ವಾರದಲ್ಲಿ ಅವ್ರೇನು ಮಾಡಬೇಕಂದ್ರೆ ಆಕಳಿಗೆ ಗೋಮಾತೆಗೆ ಅವರು ಬೆಲ್ಲ ಮತ್ತು ಅವ್ರ ಮನೆ ಇರತಕ್ಕಂಥ ಚಪಾತಿ ಆಗ್ಬೋದು ಮತ್ತು ಕಡಲೆಕಾಳು ಅಂತ ಆಗ್ಬೋದು ಗೋಮಾತೆಗೆ ತಿನ್ನಿಸ್ಬೇಕು. ಯಾಕಂದರೆ ಗೋಮಾತೆ ಯಾಕೆ ತಿನ್ನಿಸ್ಬೇಕಂತ ಹೇಳ್ಕೊಂಡ್ರೆ ಅದು ಕಲ್ಪವೃಕ್ಷ ಕಾಮಧೇನು ಅಂತ ಹೇಳ್ಕೊಂಡು. ಯಾಕಂದರೆ ನಾವು ಆ ಗೋಮಾತೆಗೆ ನಾವು ಕಲ್ಪವೃಕ್ಷ ಕಾಮಧೇನು ಇರತಕ್ಕಂಥ ಒಂದು ಮಾತೆಗೆ ನಾವು ಈ ಥರ ಒಂದು ಏನತ್ತಲ್ಲ ನಾವು ಆಹಾರವ ಈ ಥರ ಒಂದು ಪ್ರಸಾದ ಅವರಿಗೆ ಕೊಟ್ಟರೆ ನಮಗೆ ಈ ಪ್ರಸಾದವಾಗಿ ನಾವು ಅವ್ರಿಗೆ ಕೊಟ್ಟರೆ ನಮಗೆ ಧನದ ರೂಪವಾಗಿ ಆ ಕಾಮಧೇನು ನಮಗೆ ಏನತ್ತಲ್ಲ ಹಣದ ರೂಪದಲ್ಲಿ ನಮಗೆ ದಯಮಾಡಿಸ್ತಾಳೆ. ಮತ್ತು ಇನ್ನೊಂದೆಂದರೆ ಏನತ್ತಲ್ಲ ಗಂಡು ಮಕ್ಕಳು ಯಾವ ಥರ ಇರಬೇಕಂತಕೊಂಡ್ರೆ ಅವರು ಮಾತನಾಡತಕ್ಕಂಥ ಒಂದು ವಿಷಯ ಕಾಯ ವಾಚ ಮನಸ್ಸ ಪ್ರತಿಯೊಂದು ಸುದ್ದಿರಬೇಕು. ತಾವು ಭಾವನೆಗಳು ಸುದ್ದಿರಬೇಕು, ಮಾತನಾಡತಕ್ಕಂಥ ವಿಷಯ ಸುದ್ದಿರಬೇಕು, ಮನೆಯಲ್ಲಿ ಸುದ್ದಿರಬೇಕು. ಸುಳ್ಳು ಹೇಳೋದು, ಮೋಸ ಮಾಡೋದು, ಮತ್ತೇನೊಂದೇನು ತಗೊಂಡ್ರೆ ಹಿರಿಯರಿಗೆ ಅನ್ಯಾಯ ಮಾಡೋದು, ಹಿರಿಯರಿಗೆ ಅವಹೇಳನ ಮಾಡೋದು, ಹಿರಿಯರಿಗೆ ಏನಂತಲ್ಲ ಅವರಿಗೆ ಒಂದು ತುಚ್ಛದೃಷ್ಟಿಯಿಂದ ನೋಡೋದು, ಈ ಥರ ಮಾಡೋದರಿಂದ ಕೂಡ ಅಲ್ಲಿ ಅವನಿಗೆ ಲಕ್ಷ್ಮಿಯ ನಾಶ ಆಗಲಿಕ್ಕೆ ಕಾರಣ ಆಗ್ತದೆ. ಹಿರಿಯರಲ್ಲಿ ಗೌರವವನ್ನು ಸೂಚಿಸಬೇಕು, ತಂದೆ ತಾಯರಲ್ಲಿ ದೇವರಂತ ನಂಬಿಕೆ ಮಾಡ್ಕೋಬೇಕು. ಪೂಜಾ ಪುನಸ್ಕಾರ ದೇವರ ಹತ್ರ ಏನಂತೆಲ್ಲ ಮಾಡ್ಕೊಂಡು ಹೋಗ್ತಂದರೆ ಗ್ಯಾರಂಟಿ ಅವ್ರ ಜೀವನದಲ್ಲಿ ಆಗ್ತದೆ. ಪ್ರತಿ ಶುಕ್ರವಾರಕ್ಕೊಮ್ಮೆ ಮಂಗಳವಾರಕ್ಕೊಮ್ಮೆ ಅವ್ರೇನು ಮಾಡಬೇಕಂದ್ರೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಒಂದು ವಿಗ್ರಹವನ್ನು ಎಲ್ಲರೂ ಮನೆಯಲ್ಲಿ ಇದು ಇಡಬೇಕು. ದೇವರ ಮನೆಯಲ್ಲಿ ಮಹಾಲಕ್ಷ್ಮಿಯ ಒಂದು ಫೋಟೋ ಇರಬೇಕು. ಆ ಫೋಟೋ ಏನಂತಪ್ಪ ಅಂದುಕೊಂಡ್ರೆ ಅದಕ್ಕೆ ತಾವು ಶುಚಿರ್ಭೂತವಾಗಿ ಬೆಳಗ್ಗಿನ ಜಾವ ಎದ್ದು ಸ್ನಾನಗಳನ್ನು ಮಾಡಿಸಿ ಅದಕ್ಕೆಲ್ಲ ಅಭಿಷೇಕ ಎಲ್ಲ ಮಾಡಿಸಿ ಅದಕ್ಕೆ ನೈವೇದ್ಯ ಎಲ್ಲ ಮಾಡಿಸಿ ತಾಯಿ ಮಹಾಲಕ್ಷ್ಮಿ ನಮ್ಮಿಂದ ಏನಾದರೂ ತಪ್ಪುಗಳಾದರೆ ಕ್ಷಮಿಸು ತಾಯಿ ಅಂತ ತಿಳ್ಕೊಂಡು ಆಚರಣೆಯನ್ನು ಮಾಡಿದ್ದೇ ಖರೆ ಆದರೆ ಅವ್ರ ಜೀವನದಲ್ಲಿ ಖಂಡಿತವಾಗಿಯೂ ಲಕ್ಷ್ಮಿ ನೆಲೆಸ್ತಾಳೆ. ಮತ್ತು ಅವರು ಮಾಡತಕ್ಕಂಥ ಕರ್ಮಗಳವರು ಕೂಡ ಅವ್ರು ಗಮನ ಕೊಡಬೇಕು. ಗಮನ ಕೊಟ್ಟು ಆ ಥರ ಮಾಡಿದ್ದೇ ಆದರೆ ಅವ್ರ ಜೀವನದಲ್ಲಿ ಒಂದು ಒಳ್ಳೆಯ ಮಾರ್ಗ ಸಿಗುತ್ತೆ ಅಂತ ಈ ಪ್ರಕಾರದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಗುರುಭ್ಯೋ ನಮಃ.